ನೋಡಿ, ಇತ್ತೀಚೆಗೆ ಲಂಚ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಎಲ್ಲೋದ್ರೂ ಲಂಚ. ಒಂದು ಕೆಲಸ ಆಗಬೇಕು ಅಂದ್ರೆ ಸರ್ಕಾರಿ ಕಚೇರಿಯಲ್ಲೂ ಲಂಚ ಕೊಡಬೇಕಾಗುತ್ತೆ, ಅಥವಾ ಒಂದು ಪೊಲೀಸ್ ಸ್ಟೇಷನ್ ಅಲ್ಲೂ ಲಂಚ ಕೊಡಬೇಕಾಗುತ್ತೆ. ಹಂಗಾಗಿದೆ ಪರಿಸ್ಥಿತಿ ಇವಾಗ. ನೋಡಿ, ದೂರುದಾರನಿಂದ 1 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟದಕ್ಕೆ ಸಿಪಿಐ ಸಿಕ್ಕಾಕೊಂಡಿದ್ದಾರೆ, ತಗಲಾಕೊಂಡಿದ್ದಾರೆ ಲೋಕಾಯುಕ್ತದ ಬಳಿಗೆ. ಲೋಕಾಯುಕ್ತದಲ್ಲಿ ಅಥಣಿ ಸಿಪಿಐ ಸಂತೋಷ್ ಹಳ್ಳೂರ ವಿರುದ್ಧ ಎಫ್ಐಆರ್ ಆಗಿದೆ. ಲಂಚ ಆರೋಪ ಸಂಬಂಧ ಸಂತೋಷ್ ಹಳ್ಳೂರ ವಿಚಾರಣೆ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿದೆ ಪೊಲೀಸ್ ಠಾಣೆ. ಮೀರಾಸಾಬ್ ಮುಜಾವರ್ ಅನ್ನೋರಿಂದ ದೂರು ದಾಖಲಾಗಿದೆ. ಅನೂಪ್ ಕುಮಾರ್ ಅನ್ನೋರಿಗೆ 20 ಲಕ್ಷ ನೀಡಿದಂತೆ ಮೀರಾಸಾಬ್ 2 ಸೈಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಣ ಪಡ್ಕೊಂಡಿದ್ರಂತೆ. ಅನೂಪ್ ಕುಮಾರ್ ಸೈಟ್ ಕೊಡದೇ ಇದ್ದಾಗ ಹಣ ವಾಪಸ್ ಕೊಡಿಸಿ ಅಂತ ಠಾಣೆ ಮೆಟ್ಟಿಲೇರಿದಾಗ ಮೀರಾಸಾಬ್ ಮುಜಾವರ್ ಆಯ್ತು ಹಣ ವಾಪಸ್ ಕೊಡಿಸಿದ್ದಕ್ಕೆ 1 ಲಕ್ಷ ರೂಪಾಯಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದಾರಂತೆ. ಯಾರು? ಸಿಪಿಐ ಹಳ್ಳೂರ. ಈಗ ಸಿಪಿಐ ಹಳ್ಳೂರ ಮತ್ತು ಮೀರಾಸಾಬ್ ಮಾತಾಡಿರೋ ಆಡಿಯೋ ರಿಲೀಸ್ ಆಗಿದೆ. ಆ ಆಡಿಯೋ ಆಧರಿಸಿನೇ ಕಂಪ್ಲೇಂಟ್ ಆಗಿದೆ. ಇನ್ನು ಠಾಣೆ ಮತ್ತು ಹಳ್ಳೂರ ನಿವಾಸದಲ್ಲಿ ಶೋಧವನ್ನ ನಡೆಸುತ್ತೆ ಲೋಕಾಯುಕ್ತ ಅಧಿಕಾರಿಗಳ ಟೀಮ್. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಒಂದು ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ, ಅದರಲ್ಲಿ ಕೊಟ್ಟಿರೋ ದೂರಿನ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಎಫ್ಐಆರ್ ಆಗಿರೋದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಲೋಕಾಯುಕ್ತದಲ್ಲಿ ದಾಖಲಾಗಿರೋದು. ಲೋಕಾಯುಕ್ತದಲ್ಲಿ ಎಫ್ಐಆರ್ ಆದರೆ ಈ ರೀತಿಯಾಗಿರುತ್ತೆ, ಪೊಲೀಸ್ ಸ್ಟೇಷನಲ್ಲಾದರೆ ಬೇರೆ ರೀತಿಯಾದಂಥ ಎಫ್ಐಆರ್ ಫಾರ್ಮೆಟ್ಟು. ಇದು ಲೋಕಾಯುಕ್ತದಲ್ಲಾಗಿರುವಂಥ ಎಫ್ಐಆರ್. ಇದೇ ಸಿಪಿಐ ಸಂತೋಷ್ ಹಳ್ಳೂರ ಅವರು 1 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ರಂತೆ. ಯಾವುದೋ ಒಂದು ಸೈಟ್ ಕೊಡಿಸ್ತೀರಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ ಹೋಗಿದ್ರಂತೆ. ಅನೂಪ್ ಕುಮಾರ್ ಅನ್ನೋರಿಗೆ 20 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರೋದು. 20 ಲಕ್ಷ ರೂಪಾಯಿ ಕೊಟ್ಟಿದ್ರು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀರಾಸಾಬ್ ಅವರು ಅನೂಪ್ ಕುಮಾರ್ ಅವರಿಗೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಠಾಣೆಯ ಮೆಟ್ಟಿಲೇರಿದಾಗ ಹಣ ವಾಪಸ್ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಪೊಲೀಸವರು ಹೇಳ್ತಾರೆ. ಎಲ್ಲ ಆದಮೇಲೆ ಹಣ ವಾಪಸ್ ಕೊಡಿಸೋದ್ನಲ್ಲ 1 ಲಕ್ಷ ರೂಪಾಯಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರಂತೆ ಅಥಣಿ ಸಿಪಿಐ. ಹೀಗಂತ ಒಂದು ಮಾತನಾಡ್ಕೊಂಡಿರುವಂಥ ಆಡಿಯೋ ಕೂಡ ವೈರಲ್ ಆಗುತ್ತೆ. ಆ ಆಡಿಯೋ ಆಧರಿಸಿಯೇ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ. ಜೊತೆಗೆ ಈಗ ಠಾಣೆ ಮತ್ತು ಹಳ್ಳೂರ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ.